ಎಳಂದೂರಿನ ಬಳೆ ಮಂಟಪದಲ್ಲಿ ದ ಸ್ಟೋನ್ ರಿಂಗ್ಸ್ ಜಲವರ್ಣ ಕಲಾ ಶಿಬಿರ ಯಶಸ್ವಿ. ಚಾಮರಾಜನಗರ ಕರ್ನಾಟಕ ಸರ್ಕಾರದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಎ ರಿಚ್ ಫೌಂಡೇಶನ್ ಆಶ್ರಯದಲ್ಲಿ ಜೂನ್ 28, 2026 ಭಾನುವಾರದಂದು ಚಾಮರಾಜನಗರ ಜಿಲ್ಲೆಯ ಎಳಂದೂರಿನ ಪ್ರಸಿದ್ಧ ಐತಿಹಾಸಿಕ ತಾಣವಾದ ಬಳೆ ಮಂಟಪದಲ್ಲಿ ದ ಸ್ಟೋನ್ ರಿಂಗ್ಸ್ ಎಂಬ ಜಲವರ್ಣ ಕಲಾ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ವಿಶಿಷ್ಟ ಕಲಾ ಶಿಬಿರದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ಕಲಾವಿದರು, ಯುವ ಪ್ರತಿಭೆಗಳು ಹಾಗೂ ಮೈಸೂರಿನ ರವಿವರ್ಮ ಆರ್ಟ್ಸ್ ಇನ್ಸ್ಟಿಟ್ಯೂಟ್ನ ಕಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಐತಿಹಾಸಿಕ ಪರಂಪರೆಗೆ ಕಲಾ ಸ್ಪರ್ಶ ಶಿಬಿರದಲ್ಲಿ ಭಾಗವಹಿಸಿದ್ದ ಕಲಾವಿದರು ಎಳಂದೂರಿನ ಐತಿಹಾಸಿಕ ಬಳೆ ಮಂಟಪದ ಸುಂದರ ಕೆತ್ತನೆಗಳು, ಕಂಬಗಳು ಹಾಗೂ ಮಂಟಪದ ವಾಸ್ತುಶಿಲ್ಪದ ವಿಭಿನ್ನ ಕೋನಗಳನ್ನು ತಮ್ಮ ಜಲವರ್ಣದ ಕುಂಚದ ಕಲೆಯ ಮೂಲಕ ಕ್ಯಾನ್ವಾಸ್ ಮೇಲೆ ಅದ್ಭುತವಾಗಿ ಮೂಡಿಸಿದರು. ಮುಕ್ತ ಪರಿಸರದಲ್ಲಿ ಕುಳಿತು ಪ್ರಕೃತಿ ಮತ್ತು ಇತಿಹಾಸವನ್ನ ಸಮ್ಮಿಲನಗೊಳಿಸಿ ಚಿತ್ರ ಬಿಡಿಸುತ್ತಿದ್ದ ದೃಶ್ಯ ನೋಡುಗರ ಗಮನ ಸೆಳೆಯಿತು. ಈ ಶಿಬಿರದ ನಿರ್ದೇಶನವನ್ನ ಅಂತಾರಾಷ್ಟ್ರೀಯ ಜಲವರ್ಣ ಕಲಾವಿದರಾದ ಶ್ರೀ ಕಾಂತರಾಜ್ ಎನ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಟಿ ನರಸೀಪುರದ ಹಿರಿಯ ಕಲಾವಿದರಾದ ಶ್ರೀಹರಿ, ಕೆಎಸ್ ಅಭ್ಯಾಸಿ ಟ್ರಸ್ಟ್ನ ನಿರ್ದೇಶಕರಾದ ಕಿರಣ್ ಗಿರ್ಗಿ, ಬೆಂಗಳೂರಿನ ದೃಶ್ಯ ಕಲಾವಿದ ಗಣೇಶ್ ದಾರೀಶ್ವರ್, ವನಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಟ್ಯಾಬ್ಲೋ ಮಹದೇವ, ಹಾವು ಸಂರಕ್ಷಕ ಎಂಎಸ್ ಮಹೇಶ್, ರಿಚ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀನಿವಾಸು ಎಚ್ಆರ್ ಹಾಗೂ ಕಲಾವಿದ ಸಂಪತ್ ಕುಮಾರ್ ಸಿಎನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಕಲಾವಿದರನ್ನ ಪ್ರೋತ್ಸಾಹಿಸಿದರು. ಶಿಬಿರದ ಮುಕ್ತಾಯದ ನಂತರ ಭಾಗವಹಿಸಿದ ಎಲ್ಲ ಕಲಾವಿದರು ತಾವು ಬಿಡಿಸಿದ ಬಳೆ ಮಂಟಪದ ಆಕರ್ಷಕ ಜಲವರ್ಣ ಚಿತ್ರಗಳನ್ನು ಪ್ರದರ್ಶಿಸಿ ಸಾಮೂಹಿಕ ಛಾಯಾಚಿತ್ರಕ್ಕೆ ಪೋಸ್ ನೀಡಿದರು. ನಮ್ಮ ಹೆಮ್ಮೆಯ ಐತಿಹಾಸಿಕ ಸ್ಮಾರಕಗಳನ್ನು ಕಲೆಯ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮತ್ತು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ಶಿಬಿರವು ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿಬಂತು ಎಂದು ಸಂಘಟಕರು ಹರ್ಷ ವ್ಯಕ್ತಪಡಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. 5ನೇ ತಾರೀಕು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇತ್ತು. ಸೊ ಆಗ ನಮ್ಮ ಸ್ನೇಹಿತರಾದ ಕಿರಣ್ ಗರ್ಗಿ ಅವ್ರ ಹತ್ರ ನಾನು ಮಾತಾಡಿದೆ. ಸೊ ನಮ್ಮದೊಂದು ಕಲ್ಚರಲ್ ಕ್ಯಾಂಪ್ ಆಗ್ತಾಯಿದೆ. ಸೊ ಇದು ಕಲ್ಚರಲ್ ಕ್ಯಾಂಪ್ ಇನ್ನೂ ತುಂಬ ಚೆನ್ನಾಗಿ ಆಗಬೇಕಂದ್ರೆ ನಿಮ್ಮ ಥರ ರಂಗ ಕಲಾವಿದರ ಸಹಾಯ ಕೋರಿ ಫೋನ್ ಮಾಡಿದೆ. ಅವರು ಬಂದು ನನ್ನ ಜೊತೆ ಭೇಟಿಯಾಗಿ ಸೊ ನಾವೊಂದು ಚರ್ಚೆ ಮಾಡಿದ ಮೇಲೆ ಇದನ್ನು ಕಾರ್ಯಕ್ರಮ ಫಿಕ್ಸ್ ಆಯಿತು. ಬಟ್ ನಾನು ಈ ಮಟ್ಟಕ್ಕೆ ಇವತ್ತು ರಂಗರೂಪಕ ಹೀಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ರಂಗರೂಪಕ ತುಂಬ ಚೆನ್ನಾಗಿ ಮೂಡಿಬಂತು, ಭಾಳ ಸಂತೋಷ ಆಯಿತು. ಸೊ ನಮ್ಮ ಏನು ಜವಾಬ್ದಾರಿ, ನಮ್ಮದು ಎನ್ವೈರ್ನ್ಮೆಂಟ್ ಬಗ್ಗೆ ಏನು ಜವಾಬ್ದಾರಿ ಇದೆ ಅಂತ ಅನ್ನೋದನ್ನು ಇವರು ತುಂಬ ಸಿಂಪಲ್ಲಾಗಿ ಮನ ಮುಟ್ಟುವಂತೆ ರಂಗರೂಪಕದಿಂದ ಮಾಡಿ ತೋರಿಸಿದರು. ಈ ರಂಗರೂಪಕ ಮಾಡಿದ ಕಿರಣ್ ಹಾಗೂ ಎಲ್ಲ ತಂಡದವರಿಗೂ ಎ ರಿಚ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಗಿದೆ, ಅಂದರೆ ನೆಲತಾಯಿ ರಂಗರೂಪಕ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಅಭಿನಯಿಸಿದಂತಹ ಕಲಾವಿದರನ್ನ ಹೆಸರನ್ನ ಹೇಳ್ತೀನಿ, ದಯಮಾಡಿ ನಾವು ನಮಸ್ಕಾರ ಮಾಡಬೇಕು ಅಂತ ಕೇಳ್ಕೊತೀವಿ. ನೀವೇ ಪರಿಚಯ ಮಾಡ್ಕೊಂಬಿಡಿ. ನನ್ನ ಹೆಸರು ಕುಮಾರ್ ಅಂತ, ನಾನು ರಂಗಭೂಮಿ ಕಲಾವಿದ. ನನ್ನ ಹೆಸರು ಯಡಿಯೂರು ನಾಗರಾಜ್ ಅಂತ, ನಾವು ರಂಗಭೂಮಿ ಕಲಾವಿದ. ನನ್ನ ಹೆಸರು ಪ್ರಕಾಶ್ ಅಂತ, ಚಾಮರಾಜನಗರ. ನಂದಿನಿ ರವಿಕುಮಾರ್, ಚಾಮರಾಜನಗರ. ನಾನು ನಮ್ಮ ತಂಡದ ನಿರ್ದೇಶಕರ ಬಗ್ಗೆ 2 ಮಾತನಾಡಿ ಆನಂತರ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನಮ್ಮ ಚಾಮರಾಜನಗರ ಜಿಲ್ಲೆಯ ಹೆಸರಾಂತ ನಟರು ಮತ್ತು ನಿರ್ದೇಶಕರು, ಸಂಗೀತ ನಿರ್ದೇಶಕರಾದಂಥ ಶ್ರೀಯುತ ಕಿರಣ್ ಗಿರ್ಗಿ ಸರ್ ಅವರು ನಮ್ಮನ್ನೆಲ್ಲ ಭಾಳ ತಿದ್ದಿ ತೀಡಿ ಹಲವಾರು ನಾಟಕಗಳಲ್ಲಿ ನಮ್ಮನ್ನು ಪಾಲ್ಗೊಳಿಸ್ತಾರೆ. ಇದು ಮಾಡಿದಂಥದ್ದು ಭಾಳ ವಿಶೇಷ. ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ನಾವೆಲ್ಲ ತೊಡಗಿರ್ತಕ್ಕಂಥದ್ದು ಸರ್ ನಮ್ಮ ಅಭ್ಯಾಸಿ ತಂಡ ಟ್ರಸ್ಟ್. ಅದರ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಸರ್, ಹಾಗಲವಾಡಿಯವರು, ರಂಗಭೂಮಿ ಕಲಾವಿದರು, ಚಾಮರಾಜನಗರ. ನನ್ನ ಹೆಸರು ನಾಗಸುಂದರು, ಚಾಮರಾಜನಗರ. ನನ್ನ ಹೆಸರು ಮಹೇಂದ್ರ ಕಬ್ಲ ಆರ್ಟಿಸ್ಟ್, ಪೆಂಡರವಾಡಿ, ಚಾಮರಾಜನಗರ. ಸರ್, ಈಗ
ಇರಿ ಕಾರ್ಯಕ್ರಮದಲ್ಲಿ ಅಲ್ಲೂ ನೋಡಿರಂತೆ ಇಲ್ಲೂ ಪ್ರೇಕ್ಷಕರು ನಾವು ಬೇಕು. ನೀವು ಇಲ್ಲೇ ನಿಲ್ಲುವಂಗೆ ಹಾಡುಗಳಾಡ್ಬೇಕು ನಾವು.